यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम्. ನಮಸ್ಕಾರ. ಗಜಾನನ ಟೀಮ್ನ ರಂಗ ನಕ್ಷತ್ರಗಳೆಂಬ ಕಲಾವಿದರ ಪರಿಚಯ ಮಾಲಿಕೆಗೆ ನನ್ನ ಸಂದರ್ಶನ ನೀಡಲು ಆಹ್ವಾನಿಸಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ವಂದನೆಗಳು. ಈಗ ನನ್ನ ಪರಿಚಯ. ನಾನು 1966 6ನೇ ತಿಂಗಳು 22ನೇ ತಾರೀಖಲ್ಲಿ ನನ್ನ ಜನನವಾಯಿತು. ನನ್ನ ತಾಯಿ ಹೆಸರು ಪುಟ್ಟಮಾದೇವಮ್ಮ, ನನ್ನ ತಂದೆ ಹೆಸರು ಸಿಂಗ್ರೇಯ, ಅಂಕನಹಳ್ಳಿ ಗ್ರಾಮ. ನನ್ನ ವಿದ್ಯಾಭ್ಯಾಸ ಪ್ರೈಮರಿ ಸ್ಕೂಲ್ನಲ್ಲಿ 5ನೇ ಕ್ಲಾಸ್ ಗಂಟ ಓದಿದೆ. 6ನೇ ಕ್ಲಾಸಿಗೆ ಪಾಸಾಯಿತು. ನನ್ನ ತಾಯಿಗೆ ಆರೋಗ್ಯ ಸರಿಯಿಲ್ದೇ ನನ್ನ ತಾಯಿ ತೀರೋಗ್ಬಿಟ್ರು. ನಾವು ಸುಮಾರು ನಮ್ಮ 7-8 ಜನ ಮಕ್ಕಳು. 8 ಜನದಲ್ಲಿ ನಾನೇ 4ನೇವನು. ನನ್ನ ತಂದೆ ಮಕ್ಕಳನ್ನ ಸಾಕೋಕ್ಕಾಗ್ದೇ ಹಗಲು ನೈಟು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಒಂದು ಗಾಣದಲ್ಲಿ ಕೆಲಸ ಮಾಡಬೇಕಾದ್ರೆ ನೈಟು ನಿದ್ದೆಗೆಟ್ಕೊಂಡು ಅವರು ಕೈ ಗಾಣಕ್ಕೆ ತಗಲಾಕೊಂಡು ಬಲಗೈ ಹೋಗ್ಬಿಡ್ತು. ಅಂದಿನಿಂದ ಮಕ್ಕಳನ್ನ ನಮಗೆ ಸಾಕೋಕ್ಕಾಗ್ದೇ, ಇಟ್ಟು ಬಟ್ಟೆ ಕೊಡೋಕ್ಕಾಗ್ದೇ ಲಾಸ್ಟ್ಗೆ ಪುಟ್ಟೇಗೌಡ ಅನ್ನೋರ ಮನೆಗೆ ನನ್ನನ್ನು ಜೀತಕ್ಕೆ ಹಾಕಿದ್ರು. ಅವ್ರ ಮನೆಯಲ್ಲಿ ನನ್ನನ್ನು ಚೆನ್ನಾಗಿ ಅವ್ರ ಮಗನ ಥರನೇ ಬಟ್ಟೆ ಇಟ್ಟು ಬಟ್ಟೆ ಕೊಟ್ಟು ಚೆನ್ನಾಗಿ ಸಾಕಿದ್ರು. ಅವ್ರ ಮನೆಯಲ್ಲಿ ಮಿನಿಮಮ್ ಅಂದರೆ 15 ವರ್ಷ ಜೀತ ಮಾಡಿದೆ. 15 ವರ್ಷ ಜೀತ ಮಾಡಿ 20-28 ವರ್ಷಗಳ ಕಾಲ ಹೆಂಗೋ ಅಲ್ಲಿ ಊರಿನಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಕೂಲಿ ಗೀಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೆ. ಕಾರಣಾಂತರದಿಂದ ನನಗೆ ಊರು ಸೆಟ್ಟಾಗೋದ ಕಾರಣದಿಂದ ಬೆಂಗಳೂರಿಗೆ ಕಾಲಿಟ್ಟೆ. ಬಂದರೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಪರಿಚಯ ಇದ್ದವರು ಯಾರಿಲ್ಲ ನನಗೆ. ಯಾರ ಮನೆಗೆ ಹೋಗಬೇಕು ಒಬ್ಬರ ಮನೆಯೂ ಗೊತ್ತೂ ಇಲ್ಲ. ಯಾರೋ ಒಬ್ರು ಗೊತ್ತಿತ್ತು, ನಮ್ಮ ಚಿಕ್ಕಮ್ಮನ ಮಗ ಅಂತ ಬನ್ನಿ ಕೊಡ್ಲವರು. ಅವ್ರ ಮನೆಗೆ ಹೋಗವ ಅಂತ ಸೀದಾ ಬಂದೇ ಬಿಟ್ಟೆ. ಯಾವಾಗಲೂ ಒಂದು ಸಾರಿ ಅಡ್ರೆಸ್ ಹೇಳಿದರು. ಎಲ್ಲಿ ಇಂದಿರಾ ಗಾಂಧಿ ಸರ್ಕಲ್ಲು, ಸಾರಕ್ಕಿ ಹತ್ರ ಇಂದಿರಾ ಗಾಂಧಿ ಸರ್ಕಲಲ್ಲಿ ಇರ್ತೀನಿ ಕಪ್ಪ ಬಾ ಅಂದಿದ್ರು. ಅವ್ರದ್ದು ಫೋನ್ ನಂಬರು ಇಲ್ಲ, ಏನೂ ಇಲ್ಲ. ಏನು ಮಾಡೋದು ಅಂತ ದಿಕ್ಕದೋಗ್ತೇನೆ. ಸಾಯಂಕಾಲ ಆಯ್ತಾ ಸೀದಾ ಬಂದೆ. ಮುಂದಕ್ಕೆ ಬಂದ್ಬಿಟ್ಟು JP ನಗರ 3rd ಫೇಸಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ನೋಡಿದೆ, ಹೊಟ್ಟೆ ಹಸಿತಾಯಿತು. ಶಿವ ಅಂತ ಅತ್ತಾಗೆ ಮಲಗಿಬಿಟ್ಟೆ. ಅತ್ತಾಗೆ ಮಲಗಿದ ಮೇಲೆ ಯಾರೋ ಒಂದು 3 ಜನ ಹುಡುಗರು ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗಿದ್ರೆ ಅವ್ರು ಬಂದು ನನ್ನ ಹತ್ರದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಾನು ಸುಸ್ತಾಗಿ ಬಿದ್ದಿದ್ದನ್ನು ನೋಡಿ ಅವರೇ ನನ್ನನ್ನು ಮಾತಾಡ್ಸಿದ್ರು. ಅಣ್ಣ ಯಾವೂರು ನೀನು, ಯಾಕೆ ಇಲ್ಲಿ ಮಲಗಿದ್ಯಾ, ಏನು ಸಮಾಚಾರ, ಹಳ್ಳಿಯವನ ಥರ ಕಾಣ್ತಾ ಇದೆಯಾ ಅಂತ ಹೇಳಿದ್ರು. ಹೌದು ಕಣಪ್ಪ, ನಾನು ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ತಾಲೂಕು ಅಂಕನಹಳ್ಳಿಯವನು. ನಾನು ಏನೋ ಬೇಸರ ಆಗ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟೆ ಇಲ್ಲಿ ಜೀವನ ಮಾಡವ ಅಂತ. ಇಲ್ಲಿ ನೋಡಿದ್ರೆ ನನಗೆ ದಿಕ್ಕೇ ದೊರ್ತಾ ಇಲ್ಲಪ್ಪ ಅಂತ ಹೇಳಿದಾಗ, ಅಣ್ಣ ಏನು ಬೇಜಾರು ಮಾಡ್ಕೋಬೇಡ, ಬಾ ನಾನು ಕೆಲಸಕ್ಕೆ ಸೇರಿಸ್ತೀನಿ ಅಂದ್ಬಿಟ್ಟು ಫ್ಯಾಕ್ಟ್ರಿಗೆ ಕರ್ಕೋದ್ರು. ಐಸ್ ಕ್ರೀಮ್ ಫ್ಯಾಕ್ಟ್ರಿ, ಸಬ್ಜೀರೋ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತ ಇತ್ತು ಅಲ್ಲೇ ಪಕ್ಕದಲ್ಲೇ, ಪಾರ್ಕ್ ಪಕ್ಕದಲ್ಲೇ. ಅಲ್ಲಿ ಸುಮಾರು ತಿಂಗಳಾನುಗಟ್ಟಲೆ ಕೆಲಸ ಮಾಡಿದೆ. ಹುಡುಗರೆ ತಮ್ಮ ರೂಮಿಗೆ ಕರ್ಕೋಗಿ ನನಗೆ ಅಲ್ಲೇ ಇರೋಕ್ಕೆ ನನಗೆ ಸ್ಥಳ ಕೊಟ್ಟರು. ಒಳ್ಳೆ ಹುಡುಗರು, ಒಳ್ಳೆ ಫ್ರೆಂಡ್ಸ್ ಆದರು. ಅಚ್ಚಗಡೆ ಎಲ್ಲೇ ಹೋದರೂ ನಾವು ಜೊತೆಲೇ ಹೋಗುವು, ಜೊತೆಲೇ ಮಲಗುವು, ಜೊತೆಲೇ ಇದ್ದೋ. ಸುಮಾರು ವರ್ಷ, 1.5 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಮ್ಮೂರವ್ರಿಗೆ ನ್ಯೂಸ್ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ನನ್ನ ಫ್ರೆಂಡು ಮಾದೇವ್ ಅಂತಿದ್ದ, ಅವನು ಬಂದು ಅವ್ರನ್ನ ಕರ್ಕೊಬಂದ. ಇಲ್ಲಿ ಸಂಜಯ್ ನಗರದಲ್ಲಿ, ಟಿಂಬರ್ ಲೇಔಟ್ ಸಂಜಯ್ ನಗರದಲ್ಲಿ ಅವರಿದ್ದರು. ನಮ್ಮ ಮಾವರೇ ಆಗಬೇಕು. ಅವ್ರಿಗೆ ಹೇಳವ್ರೆ. ಅವರು ಬಂದ್ಬಿಟ್ರು. ಸೀದಾ ಬಂದ್ಬಿಟ್ಟು ನನ್ನನ್ನು ಪಾಪ ಅಲ್ಲಿ ಬಿಡಲ್ಲ ಒಳಗಡೆ. ಆಮೇಲೆ ನಾನು ಬರೋ ತನಕ ಕಾದು, ನಾನು ಬಂದಮೇಲೆ ಯಾಕಪ್ಪ ಇಲ್ಲಿದ್ದೀಯ ನೀನು, ಯಾರು ಇಲ್ಲದವ್ರ ಥರ, ನೀ ಬರಲೇಬೇಕು ಅಂತ ಹೇಳಿ ಅವ್ರಿಗೆ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಮನೆಗೆ ಬಂದ್ಬಿಟ್ರು. ಮನೆಗೆ ಬಂದರು. ಒಂದು 3 ತಿಂಗಳು ಅವ್ರ ಮನೇಲಿ ಕೆಲಸ ಮಾಡಿದೆ. ನನಗೂ ಸೇಮ್ ಆವಾಗ ಹೆಚ್ಚು ಕಡಿಮೆ ಅಂದರೆ 28 ವರ್ಷ ವಯಸ್ಸು. ಅವರ ಅಕ್ಕನ ಮಗಳಿದ್ದರು. ಅವರ ಅಕ್ಕನ ಮಗಳನ್ನ, ಅತ್ತಿಗೆ ಮಗಳು, ಅವ್ರನ್ನ ಕರ್ಕೊಬಂದು, ನೋಡಪ್ಪ ಈ ಹುಡುಗಿನ ಮದುವೆ ಆಯ್ತೀಯಾ ಅಂತ ಹೇಳಿದ್ರು. ಏನಿಲ್ಲ ನನಗೆ.
ಆಮೇಲೆ ನಾನು ಆಯಿತು ಅಂತ ಒಪ್ಕೊಂಡೆ. ಆ ಹುಡುಗಿನೂ ಕೇಳಿದೆ, ಏನಮ್ಮ ನಾನು ಯಾವ ಕೆಲಸ ಬಲಸೆ ಏನಿಲ್ಲ, ನನ್ನನ್ನು ಮದುವೆ ಆಗ್ತೀಯ ನೀನು ಅಂತ ಕೇಳಿದ್ದಕ್ಕೆ ನಮ್ಮ ಅಪ್ಪ ಅವ್ವ ಏನು ಹೇಳ್ತಾರೆ ಅದ್ರ ಮೇಲೆ ಅಂದರು. ಆಯಿತು ಅಂತ ಒಪ್ಕೊಂಡು ಅಚ್ಚುಕಟ್ಟಾಗಿ ಮದುವೆನೂ ಸಿದ್ಧತೆ ಆಯಿತು. ಶ್ರೀನಗರ ರಾಘವೇಂದ್ರ ಟೆಂಪಲಲ್ಲಿ ಮದುವೆಯನ್ನು ಮಾಡಿದ್ರು. ಅಂಬೇಡ್ಕರ್ ಭವನದಲ್ಲಿ ಎಲ್ಲರಿಗೂ ಒಳ್ಳೆ ಫಸ್ಟ್ ಕ್ಲಾಸಾಗಿ ಅಡುಗೆ ಎಲ್ಲ ಮಾಡಿ ಊಟ ಹಾಕಿ ಆ ದಿನ ನಂದು ಮದುವೆ ಎಲ್ಲ ಮುಗೀತು. ಆಮೇಲೆ ಒಂದು 8-9 ತಿಂಗಳು ಅವ್ರ ಮನೆಯಲ್ಲೇ ಇರ್ಸ್ಕೊಂಡ್ರು, ಚಿಕ್ಕದು ಮನೆ ಪಾಪ. ಆಮೇಲೆ ನಾನು ಬೇರೆ ಹೋಗಲೇಬೇಕು ಅಂತ ಹಠ ಹಿಡಿದಾಗ ಒಂದು 3,000 ಕೊಟ್ಟು ಒಂದು ಚಿಕ್ಕದೊಂದು ರೂಮ್ ಮಾಡಿಕೊಟ್ರು. ಆಮೇಲೆ ಆ ರೂಮಲ್ಲಿ ನನ್ನ ಜೀವನನ ಸಾಧಿಸ್ತಾ ಹಿಂಗೇ ಬರ್ತಾಯಿದ್ದೆ. ಆಮೇಲೆ ನಾನು ನನ್ನ ಹೆಂಡತಿ ಜೀವನ ಮಾಡೋದು ಕಷ್ಟವಾಯಿತು. ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಏನು ಮಾಡೋದು ಅನ್ನೋದು ಇದಾದಾಗ ಬೇರೆ ಕಡೆ ಹೋಗಿ ಒಂದು ಫ್ಯಾಕ್ಟ್ರಿಲಿ ಕೆಲಸ ಕೇಳಿದೆ. ಆ ಫ್ಯಾಕ್ಟ್ರಿಲಿ ಅಂದರು ವಾರಕ್ಕೆ 400 ರೂಪಾಯಿ ಸಂಬಳ ಕೊಡ್ತೀನಿ ಕಣಪ್ಪ, ಬಂದು ಮಾಡು ಅಂತ. ವಾರಕ್ಕೆ 400 ರೂಪಾಯಿ ತಕ್ಕಂಡು ಜೀವನ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿ ಆಯಿತು ಅಂದ್ಬಿಟ್ಟು ಕೆಲಸ ಕೊಡೋ ಗಂಟ ವಾರದಲ್ಲಿ 1 ವಾರ ಕೆಲಸ ಮಾಡಿದೆ. ಆಮೇಲೆ ಅವ್ರಿಗೆ ಹೇಳಿದೆ, ಅಣ್ಣ ಈ ವಾರದಲ್ಲಿ 400 ರೂಪಾಯಿ ತಕ್ಕಂಡು ಜೀವನ ಮಾಡೋಕ್ಕಾಗೋದಿಲ್ಲ, ಬೇರೆ ಏನಾದರೂ ಐಡಿಯಾ ಹೇಳಿ ಅಂತ ಕೇಳಿದೆ. ಆಗ ಅಲ್ಲಿ ಒಬ್ಬರು ಪೀಸ್ ವರ್ಕ್ನವ್ರು ಇದ್ದರು. ಆ ಪೀಸ್ ವರ್ಕ್ನವ್ರು ಏನು ಮಾಡಿದ್ರು, ನೋಡಪ್ಪ ನೀನು 1 ವಾರದಲ್ಲಿ ಕಲಿತ್ರೆ ನಿನಗೆ ನಾನೇ ಪೀಸ್ ವರ್ಕ್ ಕೊಡ್ತೀನಿ, ನೀನು ಕಲಿತೀಯ ಅಂದರು. ಖಂಡಿತ ಕಲಿತೀನಿ ಅಂತೇಳಿ ಏನು ಮಾಡಿದೆ, 1 ವಾರದಲ್ಲಿ ಅಚ್ಚುಕಟ್ಟಾಗಿ 3 ಪೀಸ್ ಹಾಕ್ಸ್ಕೊಂಡೆ. ಟಿ ವಿ ಸ್ಟ್ಯಾಂಡು, ಆವಾಗ ಟಿ ವಿ ಸ್ಟ್ಯಾಂಡ್ ಫ್ಯಾಕ್ಟ್ರಿ ಮಾಡ್ತಾಯಿದ್ರು. ಆವಾಗ ಅದನ್ನೇನು ಮಾಡಿದೆ, 3 ದಿನ 3 ಪೀಸ್ ಹಾಕ್ಸ್ಕೊಂಡು ಒಂದೇ ವಾರದಲ್ಲಿ 3 ಪೀಸ್ ಮುಗಿಸ್ಕೊಟ್ಟೆ. ಅಂದಿನಿಂದ ನಾನು ಪೀಸ್ ವರ್ಕ್ ಸ್ಟಾರ್ಟ್ ಮಾಡಿದೆ. ವಾರದಲ್ಲಿ 1,000 1,500 ದುಡಿತಾ ಇದ್ದೆ. ನನ್ನ ಹೆಂಡತಿ ಮಕ್ಕಳು ಅಚ್ಚುಕಟ್ಟಾಗಿ ಒಳ್ಳೆ ಜೀವನ ಸಾಧಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಅದೇ ರೋಡಲ್ಲಿ ಹೋಗ್ತಾ ಬರ್ತಾಯಿದ್ದೆ. ಟಿಂಬರ್ ಲೇಔಟು ಹೊಸಗುಡದಲ್ಲಿ ಪಕ್ಕದಲ್ಲಿ ಟಿಂಬರ್ ಲೇಔಟು ಮೈಸೂರು ರೋಡಲ್ಲಿ, ಅಲ್ಲಿ ಮಲೆಮಹದೇಶ್ವರನ ದೇವಸ್ಥಾನ, ಆಂಜನೇಯ ಟೆಂಪಲ್ ಅಂತಿದೆ. ಅಲ್ಲಿ ಡ್ರಾಮದ ಮ್ಯೂಸಿಕ್ ನಡೀತಾಯಿತ್ತು, ಹಾರ್ಮೋನಿಯಂ ಸೌಂಡ್ ಬರ್ತಾಯಿತ್ತು. ಏನಿದು ಅಂತ ಹೇಳಿ ಅಲ್ಲಿ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಹೋಗಿ ಒಳಗಡೆ ಕೂತ್ಕೊಂಡೆ. ಪೌರಾಣಿಕ ನಾಟಕ ಸಾಮ್ರಾಟ್ ಸುಯೋಧನ ಅಂತ ಒಂದು ಪ್ರಾಕ್ಟೀಸ್ ನಡೀತಾಯಿತ್ತು. ಅವರು ನಮ್ಮ ಗುರುಗಳು ಯಾರಪ್ಪ ಅಂದರೆ ಲಕ್ಷ್ಮೀನಾರಾಯಣ್ PNT ಅಂತ ಇದ್ದರು, ಅವ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ. ಹೋಗಿ ಅಲ್ಲಿ ಕೂತ್ಕೊಂಡಾಗ ಅವ್ರು ಏನಂದರು, ಯಾವ ಮಗ, ಏನು ಸಮಾಚಾರ, ಯಾಕೆ ಹಿಂಗೆ ಕೂತಿದ್ದೀಯ, ಅಚ್ಚಕಡೆ ಕೆಲ್ಸಕ್ಕೆ ಹೋಗೋ ಅಂದರು. ವೈತಿನಿ ಗುರುಗಳೇ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿದ್ದೆ. ಅವ್ರು ಹೇಳಿದ್ರು, ಡ್ರಾಮಾ ಮಾಡೋಕ್ಕೆ ನಿನ್ಗೆ ಇಂಟ್ರೆಸ್ಟ್ ಇದೆಯೇನಪ್ಪ ಅಂತ ಕೇಳಿದ್ರು. ಹೌದು ಗುರುಗಳೇ, ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ. ಸರಿ, ಹಾಗಾದಮೇಲೆ ಸರಿ ಹೋಯ್ತಾ ಬರ್ತಾ ಇರಪ್ಪ, ಯಾವುದು ಪಾತ್ರಗಳು ಯಾವುದಿದೆ ನೋಡ್ತೀನಿ, ನೀನು ಕೊಡ್ತೀನಿ ಅಂತ ಹೇಳಿದ್ರು. ಅಂದಿನಿಂದ ಅಚ್ಚುಕಟ್ಟಾಗಿ ಹೋಗ್ತಾ ಬರ್ತಾ ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳಿ ಅಲ್ಲೇ ಇದ್ದೆ. ಆಮೇಲೆ ಸ್ಟಾರ್ಟಿಂಗು ನನಗೆ ಶ್ರೀಕೃಷ್ಣ ಪರಮಾತ್ಮನ ಪಾತ್ರನೇ ಕೊಟ್ಟರು. ಆ ಕೃಷ್ಣನ ಪಾತ್ರನ ಅವರಿಂದ ನನಗೆ ವಿದ್ಯೆ ಸರಿಯಾಗಿ ಬರ್ತಿರಲಿಲ್ಲ. ಅಚ್ಚುಕಟ್ಟಾಗಿ ಗುರುಗಳು ನನ್ನ ತಿದ್ದಿ ಹೆಂಗೋ ಇದು ಮಾಡಿ ಅಂದಿನಿಂದ ನನಗೆ ಡ್ರಾಮಾ ಮಾಡಬೇಕು, ಒಳ್ಳೆ ಇದಾಗಬೇಕು ಅಂತ ಅಂದಿನಿಂದ ನನಗೆ ಡ್ರಾಮದ ಹುಚ್ಚು ಹಿಡೀತು. ಹೆಸರು ಎಸ್ ಕೃಷ್ಣಯ್ಯ ಅಂತ. ಆದರೆ ಗುರುಗಳು ನನ್ನ ಕೃಷ್ಣನ ಪಾತ್ರನೇ ಕೊಟ್ಟರು. ನನಗೆ ಭಾಳ ಇಷ್ಟವಾದದ್ದು ಆ ಕೃಷ್ಣನ ಪಾತ್ರನ ಬಹಳ ಸಮೃದ್ಧಿಯಿಂದ ನನಗೆ ಕೊಟ್ಟರಲ್ಲ ಅಂತ ಭಾಳ ಖುಷಿಯಾಗಿ ಅವ್ರು ಹೇಳಿದ ದಾರಿಲೇ ನಡ್ಕೊಂಡು ಅದ್ಭುತವಾಗಿ ಮಾಡ್ತಿದ್ದಕ್ಕೆ ನನಗೆ 15 ಸಾರಿ ಆ ಪಾತ್ರನೇ ಮಾಡಿದ್ದೀನಿ, ಕೃಷ್ಣನ ಪಾತ್ರನ. ಅದರಲ್ಲಂತೂ ವಿದುರನ ಹತ್ರ ಭಾಳ ಅದ್ಭುತವಾಗಿ ಸಂಭಾಷಣೆ ಇರೋದ್ರಿಂದ ಅದನ್ನು ನೋಡಿ ನಿಮ್ಮ ಮುಂದೆ ನಾನು ಮಾತಾಡ್ತೀನಿ. ವಿದುರ, ಧನ್ಯನಾಗೂ ಭಕ್ತಾಗ್ರೇಶ್ವರ. ವಿದುರ, ನಿನ್ನ ಭಕ್ತಿಯು ಅಪರಿಮಿತವಾದದ್ದು. ಹಸಿವು ಬಾಯಾರಿಕೆಗಳಿಂದ ಬಳಲಿ ನಾನು ನಿನ್ನ ಮನೆಗೆ ಬಂದರೆ ನೀನು ನನ್ನನ್ನೇ ಕೊಂಡಾಡುತ್ತಾ ನಿಂತು ಬಿಟ್ಟೆಯಲ್ಲ. ಭಕ್ತರ ಸನ್ನಿಧಿಗೆ ಎಲ್ಲೇ ಹೋದರೂ ನನ್ನ ಹಣೆ ಬರವೇ ಹೀಗೆ. ವಿದುರ, ನೀನೇನು ಸಾಮಾನ್ಯ ಪುರುಷನೇ? ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಕೊಡಬಿಯೋಳ್ ಭಕ್ತ ಶಿರೋಮಣಿ ನೀನು, ಕೊಡಬಿಯೋಳ್ ಭಕ್ತ ಶಿರೋಮಣಿ ನೀನು. ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಸದಿ ಚಿತ್ತವನೊಲಿಸಿದೆ,
ಭಕ್ತಿಯ ಪಾಸದಿ ಚಿತ್ತವ ನೊಲಿಸಿದೆ, ಭಕ್ತಿಯ ಪಾಸದಿ ಚಿತ್ತವ ನೊಲಿಸಿದೆ. ಎತ್ತ ಹೋದರೂ ಮನಸ್ಸಿತ್ತಲೇ ಬರುವುದು, ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಸಹಕ್ತನೆಂದೆನಿಸಿದೆ ಮಾತಸಿ ಯೋಧನ, ಸಹಕ್ತನೆಂದೆನಿಸಿದೆ ಮಾತಸಿ ಯೋಧನ, ಸಹಕ್ತನೆಂದೆನಿಸಿದೆ ಮಾತಸಿ ಯೋಧನ. ಭಕ್ತನೇ ನಿನಗಿಂತ ಊತಮರೆ ನೀ ಪರೆ, ಭಕ್ತನೇ ನಿನಗಿಂತ ಊತಮರೆ ನೀ ಪರೆ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ನಾನು ಪಾಡೋ ಪಾತ್ರಗಳನ್ನ ನೋಡಿ ಗುರುಗಳು ಭಾಳ ಚೆನ್ನಾಗಿ ಮಾಡ್ತೀಯ, ಅದ್ಭುತವಾಗಿ ಮಾಡ್ತೀಯ, ನೀನು ಒಂದೇ ಪಾತ್ರನ ಮಾಡಿದ್ರೆ ಆಗೋದಿಲ್ಲ ಅಂಥೇಳಿ ಗುರುಗಳು ಹಲವಾರು ಪಾತ್ರಗಳಲ್ಲಿ ಎಲ್ಲನೂ ಹೇಳ್ತಾ ಬಂದವು. ಅದರಲ್ಲೂ ನನಗೆ ಇಂಪಾರ್ಟೆಂಟ್ ಭಾಳ ಚೆನ್ನಾಗಿರೋದು ಅಂದರೆ ದುರ್ಯೋಧನನೂ ಇಷ್ಟ, ಭೀಮನೂ ಇಷ್ಟ. ದುರ್ಯೋಧನನೂ ಮಾಡಿದ್ದೀನಿ, ಇಲ್ಲ ಅಂದರೂ ಒಂದು 10-15 ಸಾರಿ ದುರ್ಯೋಧನೂ ಮಾಡಿದ್ದೀನಿ, ಭೀಮನ್ನು 7-8 ಸಾರಿ ಭೀಮನ್ನು ಮಾಡಿದ್ದೀನಿ. ಅವರಲ್ಲೆಲ್ಲ ಭಾಳ ಚೆನ್ನಾಗಿ ನನಗೆ ವಿದ್ಯಾಭ್ಯಾಸ ಮಾಡಿಕೊಟ್ರು ಗುರುಗಳು, ಆಸಕ್ತಿಯಿಂದ ಕಲಿಸಿದ್ರು. ನಾನು ಮಾಡ್ತಾ ಇದ್ದನ್ನು ನೋಡಿ ಜನಗಳಿಗೆ ಎಲ್ಲರಿಗೂ ಇಂಟ್ರೆಸ್ಟ್ ಆಯಿತು. ಭಾಳ ನನ್ನ ಫ್ರೆಂಡ್ಸ್ಗಳೇ ಆಗಲಿ, ನನ್ನ ಫ್ಯಾಮಿಲಿ ಆಗಲಿ, ಹೊರಗಡೆ ಜನಗಳೆಲ್ಲ ಭಕ್ತಾದಿಗಳು ಒಳ್ಳೆ ನನ್ನನ್ನು ಭಾಳ ಚೆನ್ನಾಗಿ ಇದು ಮಾಡಿದ್ರು. ಮಾಡು, ಚೆನ್ನಾಗಿ ಮಾಡ್ತೀಯ, ಮಾಡು ಅಂತ ಇದು ಮಾಡಿದ್ರು. ಅಂದಿನಿಂದ ಕಂಟಿನ್ಯೂಸ್ ಆಗಿ ಹಿಂಗೆ ಬರ್ತಾಯಿದ್ದೆ. ಆಮೇಲೆ ಒಂದು ದಿನ ನನಗೆ ಅನ್ನಿಸ್ತು, ಏನಾದರೂ ಮಾಡಿ ಒಂದು ಟೀಮ್ ಕಟ್ಟಲೇಬೇಕು ನಾನು ಅಂತೇಳಿ ಒಂದು ಟೀಮ್ ಕಟ್ಟವ ಅಂದ್ಬಿಟ್ಟು ಒಂದು ಯೋಗ ನರಸಿಂಹ ಕಲಾ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ನಾವು ರಿಜಿಸ್ಟರ್ ಮಾಡಿದ್ವು. ಆಮೇಲೆ ನನ್ನ ಫ್ರೆಂಡ್ಸ್ಗಳು, ನನ್ನ ಸಂಬಂಧಿಕರುಗಳು ಎಲ್ಲರನ್ನೂ ಕರೆದು ಅಚ್ಚುಕಟ್ಟಾಗಿ ಡ್ರಾಮಾಗಳನ್ನ ಮಾಡ್ಕೊಂಡು ನನ್ನ ಇದರಲ್ಲಿ ಇದರಲ್ಲಿ ನನ್ನ ಕಲಾ ಇದು ಮಾಡಿದ್ದೀನಿ ಅಲ್ವಾ, ಅದರಲ್ಲಿ ಮುಗಿಸ್ಕೊಂಡು ಹಿಂಗೇ ನಡೆಸ್ಕೊಂಡು ಬರ್ತಾ ಇರಬೇಕಾದ್ರೆ ಮೊನ್ನೆ ರಂಗಾಶ್ರೀ ಅವ್ರದ್ದು ರಂಗೋತ್ಸವ ಇತ್ತು. ಅದರಲ್ಲಿ ನಾನು ಧರ್ಮ ಸಂಗ್ರಾಮ ಅಂತ ಒಂದು ಡ್ರಾಮನ ಮಾಡ್ದು, ಒಂದು ಒಳ್ಳೆಯ ಹೆಸರು ಮಾಡ್ದು. ಅದರಲ್ಲಿ ನಮ್ಮನ್ನು ಗುರುತಿಸಿ ಎಲ್ಲರೂ ಬೇಷ್ ಅಂತ ನನ್ನನ್ನು ಪ್ರೋತ್ಸಾಹಿಸಿದ್ರು. ಆಮೇಲೆ ನನಗೆ ದುರ್ಯೋಧನ ಪಾತ್ರದ ಇತ್ತೀಚೆಗೆ ದುರ್ಯೋಧನ ಪಾತ್ರ ಅಂದರೆ ತುಂಬ ಇಷ್ಟ. ಅದರಲ್ಲಿ ಒಳ್ಳೆ ಡೈಲಾಗ್ಗಳು ಬೇರೆ ಇದೆ. ಏನು ಮಾಡ್ತಾನೆ ಕೃಷ್ಣ ದುರ್ಯೋಧನಿಗೆ ಹೇಳ್ತಾನೆ, ನೀನು ಧರ್ಮನಂದನನ್ನು ಹೇಳಿದಂತೆ ಕೇಳು, ಈಗಲೂ ನೀನು ಅರಸನಾಗಿ ರಾಜ್ಯವಾಳೋದ್ರಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಮುಚುಕುಂದನಿಗೆ ಮೋಕ್ಷವಂ ಕರುಣಿಸಲು ಕಾಲಯವನನು ಉಪಾಯದಿಂ ಗೆಲ್ಲಿದೆ, ಧರ್ಮಜನುಗೈದ ರಾಜಸೂಯಗೆ ಕೀರ್ತಿಯಂ ತರಲು ಮಗಧಾಧಿಪತಿ ಜರಾಸಂದನ ಪರಿಶೀಲಿಸಿದೆ, 101 ತಪ್ಪನು ಮನ್ನಿಸುವೆನೆಂದು ಭಾಸೆ ಇತ್ತು, ಮರುಗಳಿಗೆಯಲ್ಲಿ ಸುದರ್ಶನವ ಬಿಸಿಟು ಶಿಶುಪಾಲನ ಚಿರವ ಛೇದಿಸಿದೆ, ಮಮ ಪ್ರಾಣ ಈ ಪಾಂಡವ ಎಂಬ ಬಿರುದಂ ಪಡೆದು ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರನ ಧೂಳಿಪಟಗೈದೆ, ನಿನ್ನ ಕಪಟ ನಾಟಕವನು ನಾನರಿಯದವನೇ ಕೃಷ್ಣ ಕೃಷ್ಣ ಕೃಷ್ಣ. ಎಲೆ ನೀಲವರ್ಣಧಾರಿ, ನೀನಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂದು ಅಂದು ನಾನು ದ್ವಾರಕೆಗೆ ಬಂದಿದ್ದಾಗಲೇ ತಿಳಿದಿದ್ದೆನು ಕೃಷ್ಣ. ಕಾಡಿನಲ್ಲಿಯೇ ಹುಟ್ಟಿ ಬೆಳೆದು ವನವಾಸ ಮಲಿನನಾದ ಈ ಯಮನ ಮಗನನ್ನು ಸದ್ವಂಸ ಸಂಜಾತನು ಎಂಬಂತೆ ಉಜ್ವಲಗೊಳಿಸಿ ಗೋತ್ರದವಳನಾದ ನನ್ನನ್ನು ಘನಮಲಿನನಾಗಿ ಮಾಡಿದೆ ಕೃಷ್ಣ. ನಿನ್ನ ಮಾಯಾವಿಯನ್ನು ನಾನು ತಿಳಿಯದವನೇ. ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕನ ಯಾರೂ ಸಾಮಾನ್ಯವಾಗಿ ಇದು ಮಾಡ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ. ಯಾಕೆ ಅಂದರೆ ನಮ್ಮದು ಸಂಸ್ಕೃತಿ, ಹಳೆ ಸಂಸ್ಕೃತಿ, ಹಿಂದೆಯಿಂದ ನಡ್ತಕ್ಕಂಥ ಬಂದಿರತಕ್ಕಂಥದ್ದನ್ನ ನಾವು ಮುಂದುವರಿಸ್ಬೇಕು ಅಂತ ಕೆಲವರಲ್ಲಿ ಭಾವನೆಗಳಿಲ್ಲ. ನಾವು ಅಲ್ಲಿ ಇಲ್ಲಿ ಎಲ್ಲರನ್ನೂ ಕರ್ಕೊಬಂದು ಕಲಿಸಿ ಈ ಕಲೆನ ಉಳಿಸಿ ಬೆಳೆಸಬೇಕು ಅಂತ ನಾವು ಎಲ್ಲರೂ ಶ್ರಮ ಬೀಳ್ತಾ ಇದ್ದೀವಿ. ಅದರಲ್ಲೂ ಇತ್ತೀಚೆಗಂತೂ ಜನಗಳಲ್ಲಿ
ಈ ಮಧ್ಯಮ ಈ ಟಿ ವಿಗಳು ಬಂದ್ಬಿಟ್ಟು ಇದ್ರ ಬಗ್ಗೆ ಯಾರೂ ಆಸಕ್ತಿ ವಹಿಸ್ತಾ ಇಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ಬನ್ನಿ ನಮ್ಮನ್ನು ಸಹಕರಿಸಿ. ನೀವು ಪಾತ್ರಗಳು ಮಾಡಿ ಕಷ್ಟ ಬಿದ್ದು ಕಲಿಸ್ತೀವಿ, ಬೆಳೆಸಿ ಉಳಿಸಿ, ಪೌರಾಣಿಕನ ಉಳಿಸಿ ಬೆಳೆಸಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀವಿ. ನಮಸ್ಕಾರ, ನನ್ನ ಮಾತು ಮುಗಿಸ್ತೀನಿ.